ಸುಶೀಲಾ, ರೇಣುಕಾ, ವೇದಾಂತ್ ಬರೋ ಹೊತ್ತಾಯ್ತು. ಹೊರಗಡೆ ಯಾರು ಬರಬೇಡಿ. ಏಯ್, ಯಾರೇ ನಿನ್ನ ಒಳಗಡೆ ಬಿಟ್ಟಿದ್ದು? ನಾನು ರೇಷ್ಮೆ ಸೀರೆ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ನಿನ್ನ ಯೋಗ್ಯತೆಗೆ ಇದರ ರೇಟ್ ಎಷ್ಟು ಅಂತಂದ್ರೆ ಗೊತ್ತಿದ್ಯಾ? ನಿನಗೊಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಅದು ಮುಚ್ಚೆ ಬಾಯಿ. ಏನೋ ಆದಿನ ಮೇಲೆ ಸಿಗ್ತೀರಂತ ಸಹಿಸ್ಕೊಂಡಿದ್ರೆ ನನ್ನ ಮನೆಗೂ ಬರೋ ಅಷ್ಟು ಹೆಚ್ಕೊಂಡ್ಬಿಟ್ಟಿಯಾ? ನಿಮ್ಮಮ್ಮ ಊರಿಗೆಲ್ಲ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೇಳ್ಕೊಡ್ತಾಳೆ. ಇನ್ನೊಬ್ಬರ ಮನೆಗೆ ಇನ್ವಿಟೇಷನ್ ಇಲ್ಲದೆ ಹೋಗಬಾರ್ದು ಅನ್ನೋದನ್ನ ಹೇಳ್ಕೊಟ್ಟಿಲ್ವಾ? ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೆ ನಾನು ಬೇಕು ಅಂತ ಮಾಡಿಲ್ಲ. ನಿಮ್ಮ ವಾಯ್ಸ್ ಕೇಳಿ ಮಾತಾಡ್ಸೋಣ ಅಂತ ಬಂದೆ, ಅಷ್ಟರಲ್ಲಿ ಡಿಕ್ಕಿ ಆಗೋಯ್ತು. ಓ, ಅಂದರೆ ನಂದೇ ತಪ್ಪು. ನೀನು ಬಂದಿದ್ಯಾ ಅಂತ ಗೊತ್ತಾಗಿ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಾಜೂಕಾಗಿ ಬಂದು ನಿನ್ನನ್ನು ವೆಲ್ಕಮ್ ಮಾಡಬೇಕಿತ್ತು ಅಲ್ವಾ? ನಿಮ್ಮಂಥ ಮಿಡಲ್ ಕ್ಲಾಸ್ ಬ್ರೈನ್ಗೆ ಮಾಡಿದ ತಪ್ಪು ಅಂತ ಗೊತ್ತಿದ್ರು ವಾದ ಮಾಡೋದು ಮಾತ್ರ ಬಿಡಲ್ಲ ಅಲ್ಲ? ಯಾಕೆ ಕೂಗಾಡ್ತಿದ್ಯಾ? ಏನಪ್ಪ ಮಿಸ್ಟೇಕ್ ಆಗಿರುತ್ತಷ್ಟೇ. ನೀನು ಯಾಕೆ ಇವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಯಾಕೆಂದರೆ ನಮ್ಮ ಮನೆ ನೆಂಟು ಅಲ್ವಾ, ಅದಕ್ಕೆ. ಅಮೂಲ್ಯ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅಮ್ಮ ಸ್ವಲ್ಪ ಹೀಗೆ ಅಣ್ಣನ ಥರ ತಟ್ಟಂತ ಕೋಪ ಮಾಡ್ಕೊಳ್ಬಿಡ್ತಾರೆ. ಅಮ್ಮ ಪ್ಲೀಸ್ ಕಾಮ್ ಡೌನ್. ಅವ್ರು ಸಾರಿ ಕೇಳಿದ್ರು ತಾನೆ. ಯಾರಿಗೆ ಬೇಕು ಇವಳು ಸಾರಿ? ಇಂಥವ್ರ ಮನೆಗೆ ಬಂದರೆ ಮೈ ಮೇಲೆ ಜಿರಳೆ ಬಿಟ್ಟ ಹಾಗಾಗತ್ತೆ. ಯಾರು ಕರ್ತಿದ್ರು ಇವಳನ್ನ? ಅಮ್ಮ, ನೀನು ಅನ್ಕೊಂಡಿರೋಂಗೆ ಅವರು ಇನ್ವಿಟೇಷನ್ ಇಲ್ಲದೆ ಮನೆಗೆ ಬಂದಿಲ್ಲ. ಅಷ್ಟಕ್ಕೂ ಅವ್ರನ್ನ ಮನೆಗೆ ಕರೆಸಿರೋದು ಅಗ್ರಜ. ವೇದಾಂತ್ ಯಾಕೆ ಇವಳನ್ನ ಕರೆಸ್ತಾನೆ? ಹೌದಮ್ಮ, ನಾನೇ ಕರೆಸಿದ್ದು. ಅಮ್ಮ, ಇವಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದು. ಒಂದು ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ಹೇಳಿದೆ. ನಾನು ಅದನ್ನು ಸ್ಟಡಿ ಮಾಡಬೇಕಿತ್ತು. ಮನೆಗೆ ಕರೆಸಿದ್ರೆ ಬೇಗ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬರೋದಕ್ಕೆ ಹೇಳಿದೆ. ವೇದಾಂತ್ ಇಷ್ಟೊಂದು ಬದಲಾಗಿದ್ದಾನ. ಮದುವೆಯಲ್ಲಿ ಕೈ ಹಿಡ್ಕೊಂಡು ನಡೀತಿದ್ದ, ಈಗ ನನಗೂ ಹೇಳಿದೆ ಕೆಲ್ಸಕ್ಕೆ ಬೇರೆ ತೊಗೊಂಡಿದ್ದಾನೆ. ಈಗ ಮನೆವರೆಗೂ ಕರೆದಿದ್ದಾನೆ. ಇವಳ ಲೆವೆಲ್ ಏನು, ಇವನ ಲೆವೆಲ್ ಏನು? ಅಮ್ಮ ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಪ್ರೆಸೆಂಟೇಷನ್ ರೆಡಿನಾ? ರೆಡಿ ಇದೆ, ಎಲ್ಲ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿದ್ದೀನಿ. ಸಾರಿ, ತುಂಬ ಸಾರಿ. ನಾನು ಇನ್ನು ಬರ್ತೀನಿ. ಅರೆ, ಹಾಗೆ ಹೊಟ್ಬಿಟ್ರೆ ಹೇಗೆ? ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಕೂತು ತಿಂಡಿ ತಿನ್ನೋದು. ಇದು ನಮ್ಮ ಮದರ್ ಇಂಡಿಯಾ ಆರ್ಡ್ರು. ನಿಮ್ಮ ತಿಂಡಿ ಆಯ್ತಾ? ಇವ್ರದ್ದು ಕೇಟ್ರಿಂಗ್ ಫ್ಯಾಮಿಲಿ. ತಿಂಡಿ ತಿನ್ಕೊಂಡೇ ಬಂದಿರ್ತಾರೆ. ಕೇಟ್ರಿಂಗ್ ಫ್ಯಾಮಿಲಿ ಆದ ತಕ್ಷಣ ತಿಂಡಿ ಆಗಿರುತ್ತೆ ಅಂತನಾ? ಇಷ್ಟು ಬೇಗ ಬಂದಿದ್ದಾರೆ, ತಿಂಡಿ ಆಗಿರಲ್ಲ. ಬನ್ನಿ ತಿಂಡಿ ಮಾಡೋಣ. ಪರವಾಗಿಲ್ಲ, ನಾನು ಹೊರಡ್ತೀನಿ. ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ತಿಂಡಿ ಮಾಡ್ಕೊಂಡೇ ಹೋಗಬೇಕು. ನಾವೇ ಬರ್ಕೊಳ್ತೀವಿ. ಮತ್ತೊಂದು ಜನ ತಿನ್ನೋಕೆ ಇಷ್ಟೊಂದು ವೆರೈಟಿನಾ? ತುಂಬ ವೆಚ್ಚ ಅಂದರೆ ಇದೆ. ನ್ಯಾಷನಲ್ ವೇಸ್ಟ್ ಮಾಡ್ತಿದ್ದಾರೆ. ಪ್ರೆಸೆಂಟೇಷನ್ ಹ್ಯಾಂಡ್ ಓವರ್ ಮಾಡಿ ಹೋಗು ಅಂದರೆ ಡೈನಿಂಗ್ ಟೇಬಲ್ವರೆಗೂ ಬಂದ್ಬಿಟ್ಲು.
ಯಾರ್ಯಾರಿಗೆ ಎಷ್ಟು ಬೇಕೋ ಏನೇನು ಬೇಕೋ ಬಡಿಸ್ಕೊಳ್ಳಿ. ಕೈಯಲ್ಲೇ ತಿನ್ಬೇಕಾ ಇಲ್ಲ ಸ್ಪೂನಲ್ಲಿ ತಿನ್ಬೇಕಾ? ಆಮೇಲೆ ಶುಂಠಿ ಶಂಕರ್ ಟೇಬಲ್ ಮ್ಯಾನರ್ಸು ಅಂತ ಕೆಕ್ಕರ್ಸ್ಕೊಂಡು ನೋಡಿದ್ರೆ ಕಷ್ಟ. ಅಮೂಲ್ಯ ಅವರೇ, ದೇವರು ಕೈಯಲ್ಲೇ ಸ್ಪೂನು ಫೋರ್ಕ್ ಕೊಟ್ಟಿರುವಾಗ ನಾವು ಯಾಕೆ ದದ್ದು ಫಾರಿನರ್ಸ್ ಥರ ಗುದ್ಲಿ ಪಿಕಾಸ್ ಎಲ್ಲ ಯೂಸ್ ಮಾಡಬೇಕು? ಕೈಯಲ್ಲೇ ತಿನ್ರಿ. ರಾಜಾ, ಅಮ್ಮ ಯಾಕೆ ಸುಮ್ಮನೆ ಕೊಡ್ತಿದ್ದೀರಾ? ತಿಂಡಿ ಬಡ್ಸ್ಕೊಳ್ಳಿ. ಓಕೆ, ನೀವು ಆರಾಮಾಗಿ ತಿಂಡಿ ಮಾಡಿ. ನಿಮ್ಮ ಕಂಪ್ನಿ ಕೊಡೋಕ್ಕೆ ನಮ್ಮ ಅಣ್ಣ ಇದ್ದಾನೆ. ಓಕೆ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ. ಬಾಯ್. ಯಾಕೋ ಹೀಗೆ ಸಿಂದಿದ್ಯಾ? ಅದು ನೀನು ಅದು ಚಟ್ನಿ ಪುಡಿ ಘಾಟಿಗೆ ಸೀನ್ ಬಂತು. ವೇದಾಂತ್, ತಿನ್ನೋದು ಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ. ಅಮ್ಮ, ನಾನು ಆಫೀಸಿಗೆ ಹೊರಡ್ತೀನಿ. ಲೇಟ್ ಆಗ್ತದೆ, ಮೀಟಿಂಗ್ ಇದೆ. ಬಾಯ್. ನಾನು ಹೊರಡ್ತೀನಿ. ಇಬ್ರು ಒಟ್ಟಿಗೆ ಹೊರಡ್ತೀರಾ? ಓ, ನೀನು ಗುಜ್ಜಿ ಗಾಡಿ ಆಫೀಸಲ್ಲಿದೆ ಅಲ್ವಾ? ರಾಣಿ ಆಫೀಸಲ್ಲೇ ಇದ್ದಾಳೆ. ನೀನು ಗುಜ್ಜಿ ಗಾಡಿ ಆಫೀಸಲ್ಲಿದೆ ಅಲ್ವಾ? ರಾಣಿ ಆಫೀಸಲ್ಲೇ ಇದ್ದಾಳೆ. ನನ್ನ ಜೊತೆನೇ ಬಾ. ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆನ್ ದ ವೇ ಪ್ರೆಸೆಂಟೇಷನ್ ಕೊಡು. ವಾಶ್ ಬೇಸಿನಲ್ಲಿದೆ, ಕೈ ತೊಳ್ಕೊಂಡು ಬಾ. ತಿಂಡಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.